ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕ್ತಿ ಪಡೆದವರ ನೆನೆಯುವ, ಮುಕ್ತಿ ಪಡೆದವರ ನೆನೆಯುವ. ಹೇ ಶರಣ ಸಚ್ಚಿದಾನಂದನ ನೆನೆಯುವ, ಸಚ್ಚಿದಾನಂದನ ನೆನೆಯುವ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ. ಹೇ ಶರಣ ಸಚ್ಚಿದಾನಂದನ ನೆನೆಯುವ, ಸಚ್ಚಿದಾನಂದನ ನೆನೆಯುವ. ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟ ಲಿಂಗದ ಪುರುಹನ್ನು, ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟ ಲಿಂಗದ ಪುರುಹನ್ನು, ಕರಕಿಷ್ಟ ಲಿಂಗದ ಪುರುಹನ್ನು ನೀಡಿದ ವರಗುರು ಬಸವಣ್ಣ ನೆನೆಯುವ, ವರಗುರು ಬಸವಣ್ಣನ ನೆನೆಯುವ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ. ಮೃಣ್ಮಯದ ಕಾಯವ ಚಿನ್ಮಯ ಮಾಡುವ, ಚನ್ನಾರ ಚಲುವ ಘನಲಿಂಗ. ಮೃಣ್ಮಯದ ಕಾಯವ ಚಿನ್ಮಯ ಮಾಡುವ, ಚನ್ನಾರ ಚಲುವ ಘನಲಿಂಗ. ಚನ್ನಾರ ಚಲುವ ಘನಲಿಂಗ ಮತ್ತವನ ಚಿನ್ಮಯ ಶರಣರ ನೆನೆಯುವ, ಚಿನ್ಮಯ ಶರಣರ ನೆನೆಯುವ. ತನುಮನ ಧನಗಳ ಘನ ಶಿವಗೆ ಅರ್ಪಿಸಿ ಚಿನ್ಮಯಳಾದ ಮಹಾದೇವಿ. ತನುಮನ ಧನಗಳ ಘನ ಶಿವಗೆ ಅರ್ಪಿಸಿ ಚಿನ್ಮಯಳಾದ ಮಹಾದೇವಿ. ಚಿನ್ಮಯಳಾದ ಮಹಾದೇವಿ ಅಕ್ಕನ ನೆನೆದು ಜೀವನವ ಸವಿಗೊಳಿಪ, ನೆನೆದು ಜೀವನವ ಸವಿಗೊಳಿಪ. ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ, ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ, ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿ ಅಲ್ಲಮನ ನೆನೆಯುವ, ಯೋಗಿ ಅಲ್ಲಮನ ನೆನೆಯುವ. ಜ್ಞಾನದ ಸಿರಿಯಾಗಿ ಅಜ್ಞಾನದರಿಯಾಗಿ ಕಾಮಕ್ರೋಧವನಳಿದ ಘನ ಮಹಿಮಾ. ಜ್ಞಾನದ ಸಿರಿಯಾಗಿ ಅಜ್ಞಾನದರಿಯಾಗಿ ಕಾಮಕ್ರೋಧವನಳಿದ ಘನ ಮಹಿಮಾ. ಕಾಮ ಕ್ರೋಧವನಳಿದು ಘನ ಮಹಿಮಾ ಗುರುವಾದ ಚನ್ನ ಬಸವಣ್ಣನ ನೆನೆಯುವ, ಚನ್ನ ಬಸವಣ್ಣನ ನೆನೆಯುವ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕ್ತಿ ಪಡೆದವರ ನೆನೆಯುವ. ಶುದ್ಧಾತ್ಮ ತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು. ಶುದ್ಧಾತ್ಮ ತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು. ಬದ್ಧ ಜೀವನದ
ಭವ ಗೆಲಿದು ಶಿವವಾದ ಸಿದ್ಧರಾಮಯ್ಯನ ನೆನೆಯುವ, ಸಿದ್ಧರಾಮಯ್ಯನ ನೆನೆಯುವ. ಮಾಚಿದೇವಯ್ಯಗಳ ಹಡಪದ ಅಪ್ಪಣ್ಣಗಳ ಮೋಚಿ ಕಾಯಕದ ಹರಳಯ್ಯ, ಮೋಚಿ ಕಾಯಕದ ಹರಳಯ್ಯ ಮಾರಯ್ಯ ಕೇತಯ್ಯನವರ ನೆನೆಯುವ, ಕೇತಯ್ಯನವರ ನೆನೆಯುವ. ತಾಯಿ ನೀಲಮ್ಮಗಳ, ತಾಯಿ ನೀಲಮ್ಮಗಳ ಅಕ್ಕನಾಗಾಯಿಗಳ ಶರಣೆ ಬೊಂದಾದೇವಿ ಸತ್ಯಕ್ಕ, ತಾಯಿ ನೀಲಮ್ಮಗಳ ಅಕ್ಕನಾಗಾಯಿಗಳ ಶರಣೆ ಬೊಂದಾದೇವಿ ಸತ್ಯಕ್ಕ, ಶರಣೆ ಬೊಂದಾದೇವಿ ಸತ್ಯಕ್ಕ ಲಿಂಗಮ್ಮ ನಿತ್ಯ ಶರಣೆಯರ ನೆನೆಯುವ, ನಿತ್ಯ ಶರಣೆಯರ ನೆನೆಯುವ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕ್ತಿ ಪಡೆದವರ ನೆನೆಯುವ. ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ, ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ, ಬಸವ ಧರ್ಮವನ್ನು ಬೆಳೆಸಿದ ಲಿಂಗಾನಂದ ಘನ ಗುರುವ ಹಾಡಿ ನೆನೆಯುವ, ಘನ ಗುರುವ ಹಾಡಿ ನೆನೆಯುವ. ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾದ, ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾದ, ಶರಣ ಸತಿಯರಾಗಿ ಶರಣಾದ ಎಲ್ಲರ ವರ ಸಚ್ಚಿದಾನಂದನ ನೆನೆಯುವ, ವರ ಸಚ್ಚಿದಾನಂದನ ನೆನೆಯುವ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕ್ತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕ್ತಿ ಪಡೆದವರ ನೆನೆಯುವ. ಇದು ಯಾರ ರಚನೆ ಅಂತ ಗೊತ್ತಾಗಿರ್ಬೇಕು ಕೆಲವರಿಗೆಲ್ಲ. ಯಾರ ರಚನೆ? ಜಾನಪದ ಗೀತೆ ಅಲ್ಲ, ಒಬ್ರು ರಚನೆ ಮಾಡಿರ್ತಕ್ಕಂಥದ್ದು ಇದು. ಸಚ್ಚಿದಾನಂದ ಯಾರ್ದು ಅಂಕಿತ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ವಾ? ಲತಂಗೂ ಗೊತ್ತಿಲ್ವಾ? ಅದೇ ಅಂದ್ರೆ ಇನ್ನೇನು ವಯಸ್ಸಾಯ್ತಂಗಾದ್ರೆ. ಮಾತಾಜಿಯವ್ರ ರಚನೆ ಇದು. ಮತ್ತೆ ಮಹಾದೇವರ ರಚನೆ. ಬಹಳ ಅದ್ಭುತವಾದಂತಹ, ಅಂದ್ರೆ ಜಾನಪದ ಶೈಲಿಯಲ್ಲೇ ಬರ್ದಿದ್ದಾರೆ, ಶರಣರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ ಹೇ ಶರಣ ಸಚ್ಚಿದಾನಂದನ ನೆನೆಯುವ. ಅಂದ್ರೆ ಜಾನಪದ ಕವಿಗಳು ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಮ್ಮೆ ನಾವು ನೆನೆದೇವ ಅಂತ ಹೇಳಿ ಭೂಮಿ ತಾಯಿಯನ್ನ ಸ್ಮರಣೆ ಮಾಡಿದ. ಅದು ಸರಿ, ಆಗಿನ ಕಾಲಕ್ಕೆ ಸಾವಿರಾರು ವರ್ಷಗಳ ಹಿಂದೆ, ಪ್ರಾಯಶಃ ಶರಣರು ಹುಟ್ಟೋಕ್ ಮುಂಚೆನೆ ಆ ಪದ್ಯ ಬರೆದಿರ್ಬೋದು. ಆ ತಾಯಿ ಯಾರೊಬ್ಬ ಗರತಿನೇ, ಯಾರೊಬ್ಬ ಬೀಸುವ ಕಲ್ಲಿನ ಪದವನ್ನು ರಚಿಸಿದಂಥ ತಾಯಿನೇ ಬರೆದಿರ್ಬೋದು. ಅದೇ ದಾಟಿಯನ್ನು ಹಿಡ್ಕೊಂಡು ಮಾತಾಜಿಯವರು
ಮುಕ್ತಿ ಪಡೆದವರನ್ನ ನೆನೆಯೋಣ. ಅಂದ್ರೆ ಸಾಮಾನ್ಯವಾಗಿ ಕೋಟಿ ಕೋಟಿ ಜನ ಅಷ್ಟೇ ಅಲ್ಲ, ಸಹಸ್ರ ಕೋಟಿ ಜನ ಈ ಭೂಮಿ ಮೇಲೆ ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು, ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯೋದು ನಡೆದಿರ್ತದೆ. ಅದೇನು ಸುಳ್ಳಲ್ಲ ಅದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇದನ್ನು ಹೇಳಿದವರು ಯಾರೊಬ್ರು ಸಾಮಾನ್ಯರಲ್ಲ, ಶಂಕರಾಚಾರ್ಯರು. ಮಹಾಜ್ಞಾನಿ ಅನ್ನಿಸ್ಕೊಂಡಂತಹ ಶಂಕರಾಚಾರ್ಯರು ಕಾಯ ಬಿಟ್ಟು ಮತ್ತೆ ಕಾಯ ಸೇರುವ ಶಕ್ತಿಯುಳ್ಳಂತಹ ಸಿದ್ಧ ಪುರುಷರು. ಅಂತಹ ಸಿದ್ಧಿ ಇತ್ತು ಅವರಿಗೆ. ಶರಣರಿಗೂ ಆ ಸಿದ್ಧಿ ಇತ್ತು, ಅಲ್ಲಮ್ಮ ಪ್ರಭುದೇವ್ರಿಗೆ ಆ ಸಿದ್ಧಿ ಇತ್ತು, ಬಸವಣ್ಣವ್ರಿಗೆ ಆ ಸಿದ್ಧಿ ಇತ್ತು, ಚನ್ನಬಸವಣ್ಣವ್ರಿಗೂ ಆ ಸಿದ್ಧಿ ಇತ್ತು ಅಂತ ಕಾಣುತ್ತೆ. ಅಂದ್ರೆ ಇಂತಹ ಜ್ಞಾನಿಗಳು ಸುಮ್ಮನೆ ಹೇಳೋದಿಲ್ಲ, ಏನೋ ಭಾಷಣದಲ್ಲಿ ಯಾರೋ ಕರೆದ್ರು ಅಂತನೋ ಅಥವಾ ಏನೋ ರಚನಾ ಶಕ್ತಿ ಕಾವ್ಯ ಶಕ್ತಿಯನ್ನು ಬಳಸಿ ಹೇಳುವಂತ ಮಾತಲ್ಲ, ಅನುಭವಪೂರ್ಣವಾಗಿ ಹೇಳಿದ ಮಾತು. ಆದರೆ 12ನೇ ಶತಮಾನದಲ್ಲಿ ಒಂದು ವಿಶೇಷ ಉದ್ದೇಶವನ್ನು ಇಟ್ಕೊಂಡು ಈ ಭೂಮಿಗೆ ಬಂದಂತಹ 770 ಅಮರಗಣಗಳು, ಅವರು ಮತ್ತೆ ಮತ್ತೆ ಹುಟ್ಟುವವರಲ್ಲ. ಒಂದೇ ಸಾರಿ ಹುಟ್ಟಿ, ಅಥವಾ ಹಿಂದಿನ ಜನ್ಮದಲ್ಲಿ ಅನೇಕ ಜನ ಬಂದಿರಬಹುದು, ಗೊತ್ತಿಲ್ಲ, ಅವ್ರು ಯಾರು ಹೇಳಿಲ್ಲ ಅದನ್ನ. ಒಟ್ಟು ಈ ಜಗತ್ತಿಗೆ ಒಂದು ಹೊಸ ಮಾರ್ಗವನ್ನ, ಹೊಸ ಧರ್ಮವನ್ನ ನೆಲೆಗೊಳಿಸ್ಲಿಕ್ಕಾಗಿ ಬಂದಂತಹ ಶರಣರು, ಅವರು ಮುಕ್ತಿ ಪಡೆದವರು, ಅವರನ್ನ ಸ್ಮರಣೆ ಮಾಡೋಣ. ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟಲಿಂಗದ ಕುರುಹನ್ನು ನೀಡಿದ ವರಗುರು ಬಸವಣ್ಣನ ನೆನೆಯುವ. ಇದಂತೂ ನಿಮಗೆಲ್ಲ ಗೊತ್ತಾಗುತ್ತೆ. ಇಷ್ಟಲಿಂಗವನ್ನು ನೀಡಿದಂತಹ ಬಸವಣ್ಣನವರನ್ನ ಸ್ಮರಿಸೋಣ. ಮೃಣ್ಮಯದ ಕಾಯವ ಚಿನುಮಯ ಮಾಡುವ ಚನ್ನಾರ ಚೆಲುವ ಘನಲಿಂಗ, ಚನ್ನಾರ ಚೆಲುವ ಘನಲಿಂಗ ಮತ್ತವನ ಚಿನುಮಯ ಶರಣರ ನೆನೆಯುವ. ಇಷ್ಟಲಿಂಗ ಇದು. ಅಂದ್ರೆ ಮೃಣ್ಮಯ ಕಾಯ, ಮಣ್ಣಿನ ಕಾಯವನ್ನ ಚಿನ್ಮಯವನ್ನಾಗಿ ಮಾಡತಕ್ಕಂತಹ ಇಷ್ಟಲಿಂಗ ಸ್ವರೂಪಿಯಾದಂತಹ ಮಹಾಲಿಂಗನನ್ನ ನೆನೆಸೋಣ. ತನುಮನ ಧನಗಳ ಘನಶಿವಗೆ ಅರ್ಪಿಸಿ ಚಿನ್ಮಯಳಾದ ಮಹಾದೇವಿ ಅಕ್ಕನ ನೆನೆದು ಜೀವನವ ಸವಿಗೊಳಿಪ್ಪ. ಅಂದ್ರೆ ತಾನು ಸುಖಭೋಗದಲ್ಲಿ ಆರಾಮಾಗಿದ್ದು ಪಟ್ಟದರಸಿಯಾಗಿ ಹೋಗಬೇಕಾದಂತಹ ಮಹಾದೇವಿ ಅಕ್ಕ, ಅಂತಹ ಸೌಂದರ್ಯ, ಅಂತಹ ಅವಕಾಶ ಎಲ್ಲವೂ ಒದಗಿ ಬಂದಾಗ ಅವೆಲ್ಲವನ್ನು ತೃಣವಾಗಿ ಕಂಡು ತನ್ನ ತನುಮನ ಧನಗಳನ್ನ ಪರಮಾತ್ಮನಿಗೆ ಅರ್ಪಿಸಿ ಕಾಯದ ಕಷ್ಟವನ್ನು ಲೆಕ್ಕಿಸದೆ ಚಿನ್ಮಯಳಾಗಿ ಹೋದಂತಹ ಮಹಾದೇವಿ ಅಕ್ಕನನ್ನ ಸ್ಮರಿಸೋಣ ಅಂತಾರೆ. ಮುಂದಿನ ಒಬ್ಬೊಬ್ರದ್ದು ಒಂದೊಂದು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿ ಅಲ್ಲಮನ ನೆನೆಯುವ. ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿ ಅಲ್ಲಮನ ನೆನೆಯುವ. ನಿಮಗೆ ಅರ್ಥ ಆಗುತ್ತೆ, ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ಇದನ್ನ ಅಲ್ವಾ. ಜ್ಞಾನದ ಸಿರಿಯಾಗಿ ಅಜ್ಞಾನದರಿಯಾಗಿ ಕಾಮಕ್ರೋಧವ ನಡೆದ ಘನ ಮಹಿಮ ಗುರು ಚನ್ನಬಸವಣ್ಣನ ನೆನೆದು ಜೀವನವ ಸವಿಗೊಳಿಪ. ಶುದ್ಧಾತ್ಮ ತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವಗೆಲಿದು ಶಿವವಾದ ಸಿದ್ಧರಾಮಯ್ಯನ ನೆನೆಯುವ. ನೋಡಿ ಎಂಥ ಅದ್ಭುತ ಪ್ರಾಸ, ಎಂಥ ಅದ್ಭುತ ಹಾಡು. ಮುಂದೆ ಹೇಳ್ತಾರೆ, ಮಾಚಿದೇವಯ್ಯಗಳ ಹಡಪದ ಪಣ್ಣಗಳ ಮೋಚಿಕಾಯಕದ ಹರಳಯ್ಯ, ಮೋಚಿಕಾಯಕದ ಹರಳಯ್ಯ ಮಾರಯ್ಯ ಕೇತಯ್ಯನವರ ನೆನೆಯುವ. ತಾಯಿ ನೀಲಮ್ಮಗಳ ಅಕ್ಕನಾಗಾಯಿಗಳ ಶರಣೆ ಬಂತಾದೇವಿ ಸತ್ಯಕ್ಕ ಲಿಂಗಮ್ಮ ನಿತ್ಯ ಶರಣೆಯರ ನೆನೆಯುವ. ಮುಂದೆ ಹೇಳ್ತಾರೆ, ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತಾ ಬಸವ ಧರ್ಮವನ್ನು ಬೆಳೆಸಿದ ಲಿಂಗಾನಂದ ಘನಗುರುವ ಹಾಡಿ ನೆನೆಯುವ. ಕಡೆಗೆ ಸಚ್ಚಿದ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣಸತಿಯರಾಗಿ ಶರಣಾದ ಎಲ್ಲರ ವರಸಚ್ಚಿದಾನಂದನ ನೆನೆಯುವ. ಬಹಳ ಅದ್ಭುತವಾದಂತಹ ಹಾಡು. ಇವತ್ತು ನಾನು ಬೇರೆ ವಚನ ಹೇಳಬೇಕು ಅನ್ಕೊಂಡು ಬಂದಿದ್ದೆ, ಅದು ಎಲ್ಲರಿಗೂ ಗೊತ್ತಿರೋ ವಚನ. ಮತ್ತು ನಮ್ಮ ನಾಗೇಂದ್ರ ರಾಣಪುರ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಮತ್ ಬರೋರಲ್ಲ, ವರ್ಷಕ್ಕೋ 2 ವರ್ಷಕ್ಕೋ ಒಮ್ಮೆ ಬರ್ತಕ್ಕಂಥವ್ರು. ಇವತ್ತು ಅವರ ಮಗ ವಿನೀತ್ನ
ಬಿ ಮ್ಯೂಸಿಕ್, ಎಂ ಮ್ಯೂಸಿಕ್, ಬಿ ಮ್ಯೂಸಿಕ್, ಎಂ ಮ್ಯೂಸಿಕ್. ಎಂ ಮ್ಯೂಸಿಕ್ ಪದವಿ ಅಂದ್ರೆ ಸ್ನಾತಕೋತ್ತರ ಪದವಿ ಮುಗಿಸಿದ್ದಾನೆ. ಹಾಗಾಗಿ ಅದನ್ನ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಅವ್ರು ಬಂದಿದ್ದಾರೆ. ಅವರು ಇಲ್ಲಿ ಧಾರವಾಡಕ್ಕೆ ಬಂದ್ರೆ ಸಾಮಾನ್ಯ ಇಲ್ಲಿಗೆ ಬರ್ಲಾರ್ದೆ ಹೋಗಲ್ಲ ಅವರಿಬ್ಬರು ದಂಪತಿಗಳು. ಹಂಗಾಗಿ ಅವರು ಹಾಡಿ ನಿಮ್ಮನ್ನೆಲ್ಲ ಸಂತೋಷ ಪಡಿಸಿದ್ದಾರೆ. ಅವ್ರಿಗೋಸ್ಕರನೇ ಈ ಹಾಡು ಹಾಡಿದೆ. ಪ್ರಾಯಶಃ ಅವ್ರು ಈ ಹಾಡು ಕೇಳಿರ್ಲಿಲ್ಲ ಅಂತ, ಅದಕ್ಕೋಸ್ಕರನೇ ಅವರ ಸಂತೋಷಕ್ಕಾಗಿ ಅತಿಥಿ ದೇವೋ ಭವ ಅಂದ್ರೆ ನಮ್ಮಲ್ಲಿ ಜಂಗಮ ಬಂದ್ರೆ ಲಿಂಗ ಪೂಜೆ ಏನಾದ್ರೂ ಬಿಡ್ಬೇಕು ಅಂತ ಹೇಳ್ತಾರೆ. ಇವರು ಈಗ ಜಂಗಮದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಸಂಗೀತಕ್ಕಾಗಿ ತಮ್ಮ ಜೀವನವನ್ನ ಸಮರ್ಪಿತ ಮಾಡಿ ಶುದ್ಧವಾದ ಜೀವನ, ಸತಿಪತಿಗಳು ಶುದ್ಧವಾದ ಜೀವನ ಬದುಕ್ತಾ ಬೆಂಗಳೂರಿನಲ್ಲಿ ಪರಮ ಪೂಜ್ಯ ಪಂಚಾಕ್ಷರಿ ಅಜ್ಜವರ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ. ಜೊತೆಗೆ 100 ಜನ ಶಿಷ್ಯರನ್ನ ತಯಾರು ಮಾಡ್ತಿದ್ದಾರೆ. ಮಕ್ಕಳನ್ನ ತುಂಬಾ ಚೆನ್ನಾಗಿ ತಯಾರು ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನೂ ನೀವು ನೋಡ್ಬೇಕು, ಕೇಳ್ಬೇಕು ಅಂದ್ರೆ ಓಂಕಾರಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ಬರ್ಬೇಕು. ನೀವು ಬಸವ ಧ್ಯಾನ ಸೆಂಟರ್ನಲ್ಲಿ ಪ್ರತಿ ವರ್ಷ ಅವ್ರ ಕಾರ್ಯಕ್ರಮ ಇದ್ದೇ ಇರುತ್ತೆ. ಆ ಮಕ್ಕಳನ್ನ ಹಾಡಿಸ್ತಾರೆ. ಅವ್ರ ಕಾರ್ಯಕ್ರಮ ಇಲ್ಲದ ಬಸವ ಸಂಭ್ರಮ ಇರೋದಿಲ್ಲ. ಅಂದ್ರೆ ಬಸವ ಧ್ಯಾನ ಸೆಂಟ್ರಲ್ಲಿ ಅಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಅವರಿಗೆ ವಿಶ್ವಗುರು ಬಸವಣ್ಣನವರು ದಯಾಮಯದಂತಹ ಪರಮಾತ್ಮ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ಇಲ್ಲಿಗೆ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣ ಶರಣ.